ನಮಗೆ ಪರರು ವಿರೋಧಿಗಳಲ್ಲ, ನಮ್ಮವರು ವಿರೋಧಿಗಳು. ಯಾರಿಗೆ ಸೇನಾಧಿಪತ್ಯವನ್ನು ವಹಿಸೋಣ ಅಂತ ಭಾವಿಸಿದಾಗ ವಯಸ್ಸಿನ ವರಿಷ್ಠತೆಯಲ್ಲಿ ಹಿರಿಯವರು, ಯೋಗ್ಯತೆಯಲ್ಲಿ ಹಿರಿಯವರು, ನಮ್ಮ ಕುಲದ ಹಿರಿಯವರು ಅಂತ ಭಾವಿಸಿ ಅಜ್ಜಯ್ಯ ಭೀಷ್ಮಾಚಾರ್ಯನಿಗೆ ಸೇನಾಪತ್ಯವನ್ನು ಕಟ್ಟಿದೆ. ಭಾಷೆಯನ್ನು ಹಾಕಿದ. ದಿನವೊಂದಕ್ಕೆ 10,000 ಮಕುಟಮರ್ದನರ ಶಿರವನ್ನರಿತೇನೆ. ಚಕ್ರವನ್ನು ಹಿಡಿಯದ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ. ರಾವಣರ ಯುದ್ಧವನ್ನು ಕಂಡ ಹನುಮಂತನ ಮುಖವನ್ನು ಮತ್ತೊಮ್ಮೆ ತಿರುಗಿಸ್ತೇನೆ ಅಂತ. ಯಾವುದನ್ನು ಮಾಡಿದ್ದಾರೆ ಇಲ್ಲ ಎನ್ನುವುದು ಬೇಡ. ಒಬ್ಬ ಪಾಂಡವನನ್ನು ಮುಟ್ಲಿಲ್ಲ, ಆಯ್ತಾ? ಅವರದ್ದು ಮುಗಿಯಿತು, ಸರಳ ಮಂಚದಲ್ಲಿ ಇದ್ದಾರೆ. ಈಗ ಎಂಥದ್ದು ಅವರಿಗೆ ಉತ್ತರಾಯಣ ಬರಬೇಕಂತೆ ಸಾಯ್ಲಿಕ್ಕೆ. ಅವರು ಉತ್ತರಾಯಣ ಬರುವುದಕ್ಕೆ ಕಾಯುವುದಲ್ಲ, ಕೌರವ ಯಾವಾಗ ಸಾಯ್ತಾನೆ ಮತ್ತೆ ನಾನು ಸಾಯ್ತೇನೆ ಅಂತ. ಮುದುಕರನ್ನು ನಂಬಿಕೊಂಡು ಏನು ಕೆಲವು ನಮಗೆ ಏನಾಗಿದೆ ಗೊತ್ತುಂಟ? ಈ ಬಿಸಿ ತುಪ್ಪವನ್ನು ಬಾಯಿಯೊಳಗೆ ಇಟ್ಟುಕೊಂಡಾಗಿದೆ. ಉಗುಳಿದ್ರೆ ಅದರ ಮೌಲ್ಯ ಹೋಗ್ತದೆ, ನುಂಗಿದ್ರೆ ಗಂಟಲು ಸುಡುತ್ತದೆ. ಸಕಲ ಗುಣ ಸಂಪನ್ನ, ಏಕಗುಣಹೀನ. ನೀವು ನನ್ನನ್ನು ದೊಡ್ಡದು ಮಾಡುವುದಾ ಸಣ್ಣದು ಮಾಡುದಾ? ಪಾಂಡವ ದ್ವೇಷ ಬಿಟ್ರೆ ಎಲ್ಲಾ ಗುಣವನ್ನು ಮೈಗೂಡಿಸಿಕೊಂಡಿದ್ದಿ ಮಗನೇ. ಅದು ನನ್ನ ಹುಟ್ಟು ಗುಣ, ಅದರ ಬಗ್ಗೆ ಯಾರು ಮಾತಾಡಬಾರ್ದು. ಅದಲ್ಲದೆ ಇದ್ರೆ ಭೀಷ್ಮಾಚಾರ್ಯರಾಗ್ಲಿ, ನಾನಾಗ್ಲಿ, ನನ್ನ ಭಾವನಾದಂತಹ ಕೃಪಾಚಾರ್ಯರಾಗ್ಲಿ, ಮಗನಾದಂತಹ ಅಶ್ವತ್ಥಾಮನಾಗ್ಲಿ ನಿನ್ನ ಪಕ್ಷದಲ್ಲಿ ಇರಬೇಕಿತ್ತ ಬೇಡವಾ? ಈ ಮೊದಲೇ ಪಾಂಡವ ಪಕ್ಷವನ್ನು ನಾವು ಸೇರಿಕೊಳ್ಳುತ್ತಿದ್ದೆವು. ನಿಮಗೆ ಮನಸ್ಸು ಒಳಗಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲ ಮಗು. ಚಿಂತಾ ಭಾರದಿಂದ ತರಹರಿಸ್ತಾ ಇದ್ದಿ. ಕ್ಲೇಶ ಲತೆಯನ್ನು ಕಡಿದು ಹೋಗ. ಆಪತ್ತಿನಲ್ಲಿ ನಾವು ಯಾವಾಗಲೂ ಧೈರ್ಯ ತಂದುಕೊಳ್ಬೇಕು. ಅದೇ ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ. ಚಿತೆಗೆ ಮತ್ತು ಚಿಂತೆಗೆ ಬರೇ ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಸುಡುತ್ತದೆ. ಚಿತ್ತ ಕಳೇವರವನ್ನು ಸುಡುತ್ತದೆ. ಇದನ್ನು ನೀವು ನಮಗೆ ಬಾಲ್ಯದಿಂದ ಆರಭ್ಯ ಇಂದಿನವರೆಗೆ ಅದನ್ನೇ ಹೇಳುವುದಲ್ಲದೆ, ನನಗೆ ನಿಮ್ಮಲ್ಲಿ ಒಂದು 4 ಮಂದಿಯಲ್ಲಿ ನನಗೆ ಇಲ್ಲಿ ಧೈರ್ಯ ಇರುವುದು. ಆ ಮೇಲೆ ಕೂತುಕೊಳ್ಳುವ ನೀವು 4 ಮಂದಿ ನನ್ನ ಜೊತೆಯಲ್ಲಿದ್ದೀರಿ ಅಂತ. ಮಗು, ಖಂಡಿತವಾಗಿಯೂ ನನ್ನ ಪಾಲಿಗೆ ಜಯವನ್ನು ತಂದು ಕೊಡ್ತಾರೆ ಎನ್ನುವಂತಹ ನಿರ್ಧಾರವನ್ನು ತಳೆದವ ನೀನು. ನಿಮ್ಮ ಬಗ್ಗೆ ನನಗೆ ಆಗಲ್ಲ ಗುರುಗಳ ವಿಶ್ವಾಸ ಬಂದದ್ದು. ಅಂದು ನಾವು ಹತ್ತಿರಾವತಿಯಲ್ಲಿ ಆಡುತ್ತಾ ಇರುವಾಗ ಚೆಂಡು ಪುಸ್ತಕನೆ ಬಾವಿಗೆ ಬಿದ್ದಾಗ ದರ್ಬೆಯನ್ನು ಪ್ರಯೋಗಿಸಿ ಚೆಂಡು ಎತ್ತಿಕೊಡ್ಲಿಲ್ವ ನೀವು? ಚೆಂಡು ಮತ್ತು ಧರ್ಮರಾಜನ ಉಂಗುರವನ್ನು ಮೇಲೆ ಬರುವ ಹಾಗೆ ಮಾಡಿದ್ದೆ. ಆಗಲೇ ನಮಗೆ ಗೊತ್ತಾಗಿದೆ ನಿಮ್ಮಲ್ಲಿ ಎಷ್ಟುಂಟು ಅಂತ. ಭಾರತದ ಗುರುಕುಲ ನಿರ್ಮಾಣ ಮಾಡಿತ್ತು ನಾನು. ಆಗ್ಲೇ ನಾನು ಹೋಗಿ ಹೇಳಿದ್ದೇನೆ ಅಜ್ಜನಲ್ಲಿ, ಅಜ್ಜ ಯುವರಾದಿತ್ಯ ಇವರನ್ನು ಮೇಲಕ್ಕೆ ಮಾಡಿಕೊಳ್ಳುವ ಅಂತ. ಕಾಡಿನಲ್ಲಿದ್ದಂತಹ ಗುರುಕುಲವನ್ನು ನಾಡಿಗೆ ತಂದದ್ದು ನಿಮ್ಮಜ್ಜ ಭೀಷ್ಮಾಚಾರ್ಯ. ಮತ್ತೆ ಆ ಗುರು ನಾನು ಯುದ್ಧ ಕ್ಷೇತ್ರದಲ್ಲಿ ಏನನ್ನೇ ಮಾಡಲಿ, ಮಧ್ಯ ಪಥದಲ್ಲಿ ಅದನ್ನು ಖಂಡಿಸುವಂತಹ ಸರ್ವ ಶಕ್ತಿಯನ್ನು ಅವ ಮೈಗೂಡಿಸಿಕೊಂಡಿದ್ದಾನೆ. ಆದ ಕಾರಣ ನಾಳೆಯ ದಿನ ಅರ್ಜುನ ಬರಕೂಡದು. ಅದಕ್ಕೆ ಹೇಳುವುದು ಗುರುಗಳೇ, ನಾವು ಕೆಲವೊಮ್ಮೆ ನಿಸ್ವಾರ್ಥ ಮನೋಭಾವನೆಯಲ್ಲಿ ಎಲ್ಲವರಿಗೆ ಎಲ್ಲವನ್ನು ಕಲಿಸ್ತೇವೆ. ನಾವು ಯಾವಾಗಲೂ ಎಲ್ಲರಿಗೆ ಎಲ್ಲವನ್ನು ಕಲಿಸಬಾರ್ದು. ನೋಡಿ, ಈಗ ನಿಮಗೆ ಅದು ಆಪತ್ತು ಬರ್ತದೆ. ನಾನು ಅದಕ್ಕೆ ಅಲ್ವಾ ಎಲ್ಲರಿಗೆ ಹೇಳಿಕೊಡುವುದಿಲ್ಲ, ಕೆಲವು ಬೇಕಾದ್ದು ಮಾತ್ರ ಹೇಳಿಕೊಡುದು, ಎಲ್ಲ ಹೇಳಿಕೊಡ್ಲಿಕ್ಕೆ ಹೋಗುದಿಲ್ಲ. ಮಗು, ಮತ್ತೆ ನಿನ್ನ ಸಹಾಯಕ್ಕೆ 11 ಅಕ್ಷೋಹಿಣಿ ಸೇನೆ ಮುಂದೆ ಬಂದು ನಿಂತಿದೆ. ಆರ್ಯಾವರ್ತದಲ್ಲಿರುವಂತಹ ಸುಯೋಧನ ಚಕ್ರವರ್ತಿ ಆಗಬೇಕು ಎನ್ನುವಂತಹ ಹಿರಿದಾದ ಆಸೆ ಹೊತ್ತವರು. ನಮಗೆ ಜನ ಬೆಂಬಲ ಉಂಟು, ಹಣೆ ಬರ ಸರಿಲ್ಲ, ಅದಕ್ಕೆ ಯಾರು ಸಾಯುದು. ಯಾವುದೇ ಒಂದು ಸ್ವಾರ್ಥ ಅಥವಾ ಫಲಾಪೇಕ್ಷೆ ಅವರಿಗಿದೆಯೋ? ಇಲ್ಲ. ಯುದ್ಧಕ್ಕೆ ಬಂದವರು ಎರಡೇ ದಾರಿಯನ್ನು ಕಂಡುಕೊಂಡಿದ್ದಾರೆ. ಹೌದು, ಒಂದೋ ಮಾಡು, ಅದಲ್ಲದೆ ಇದ್ರೆ ಮಡಿ. ಹೆಚ್ಚಾಗಿ ಮಡಿಯಾದದ್ದು ನಮ್ಮದು. ಹೌದು. ಸಾಯುವುದಕ್ಕೂ ಅಂಜುವ ಭಟರು ಅಲ್ಲ. ಅಯ್ಯೋ, ವರಬಲವನ್ನು ಪಡೆದಂತಹ ಅಪ್ರತಿಮ ವೀರರು ನಮ್ಮ ಸೇನೆಯಲ್ಲಿದ್ದಾರೆ. ಯಾರು ಗುರುಗಳೇ? ಅವರನ್ನು ಮಾತ್ರ ನಾವು ಕಡೆಗಣಿಸಿದ್ದೇವೆ. ಯಾರನ್ನು? ಮತ್ಯಾರು ಅಲ್ಲ, ನಿನ್ನ ಭಾವ ಸೈಂಧವನನ್ನು. ಜಯದ್ರಥ. ಹೌದು. ಅವನಿಗೆ ವರ ಉಂಟಾ? ಮತ್ತೆ ಎಂತದ್ದು ವರದು? ನಿನ್ನ ತಂಗಿಯ ಗಂಡ. ಹೌದು, ದುಶ್ಶಲೆಯನ್ನು ಮದುವೆ ಮಾಡಿ ಕೊಟ್ಟಿದ್ದೆ. ಮದುವೆಯಾಗಿ ಬಹಳ ನನ್ನ ಮೇಲೆ ಭಾರಿ ಅಭಿಮಾನ ಅವನಿಗೆ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಾನು ಹೇಳದಿದ್ರೆ ನನ್ನ ತಂಗಿಯನ್ನು ಮುಟ್ಟುವುದಿಲ್ಲವ. ತಂಗಿಯನ್ನು ಸಿಂಧು ದೇಶಕ್ಕೆ ಕರೆದುಕೊಂಡು ಹೋಗಿಲ್ಲ, ಇಲ್ಲೇ ಉಳಿದಿದ್ದಾನೆ. ತಂಗಿಗೆ ಆ ತಾಯಿ ಪ್ರೀತಿ ಕಡಿಮೆ ಆಗಬಾರ್ದು ಅಂತ ಇಲ್ಲಿ ಇರಿಸಿದ್ದ ಅಷ್ಟೇ. ಯಾಕೆ ಗೊತ್ತಾ? ನೀನು ಚಕ್ರವರ್ತಿಯಾಗುವುದನ್ನು ಕಣ್ಣಾರೆ ಕಾಣಬೇಕು ಎನ್ನುವಂತಹ ಹಿರಿದಾದ ಆಸೆ ಇರಿಸಿಕೊಂಡಿದ್ದಾನೆ. ಪಾಪ ಒಳ್ಳೆ ಹುಡುಗವ. ಹೌದೇ ಹೌದು.
ಎಂಥದ್ದು ಒಂದು ಮಾತಾಡ್ತಾರೆ ಎಂಥದ್ದು ಅಂತ ಯಾರಿಗಾದ್ರೂ ಗೊತ್ತುಂಟ? ಒಂದು ಅರ್ಥಾರ್ಥ ಸಂಬಂಧ ಇಲ್ಲದೆ ಮಾತಾಡೋದು ಅಂತ. ಸಾಯಿಂದ ಅವನ ಕತೆ ನನಗೆ ಗೊತ್ತಿಲ್ವ. ಅವ ಪಾಪ ಯಾಕೆ ಹೋದದ್ದು ಯಾಕೆ ಗೊತ್ತುಂಟ? ಮದುವೆಗೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ದ್ರೌಪದಿಯ ಸ್ವಯಂವರಕ್ಕೆ. ಒಂದು ಔತಣ ಕೂಟ ಇಟ್ಟುಕೊಂಡಿದ್ದೆವು. ಅವರು ಬಂದ ಮೇಲೆ ನಮ್ಮ ತಂಗಿ ದುಶ್ಯಲೆ ಒಂದು ಸೀರೆ ಕೊಟ್ಟಿದ್ಲು ದ್ರೌಪದಿಗೆ. ಈ ಜಯದ್ರಥ ಆ ಸೀರೆಯ ಬಣ್ಣ ಹೇಗುಂಟು ಅಂತ ಮೆಲ್ಲ ಹೋಗಿ ಹಿಡಿದದ್ದಷ್ಟೇ, ವಿಷಯ ಅಷ್ಟೇ. ಈ ಭೀಮ ಬಂದು ತಲೆ ಬೋಲಿಸಿದ, ಆಯ್ತಾ? ಅದನ್ನು ಇವರು ಹೇಳುದು ಮಾನ ಕಳೀಲಿಕ್ಕೆ ಹೋದದ್ದು. ಹಾಗಾದರೆ ನಾವೆಲ್ಲ ಮಾನ ಕಳೀಲಿಕ್ಕೆ ಇರುವವರ? ಎಲ್ಲ ಪ್ರಸಂಗದಲ್ಲಿ ಮಾನ ಕಳೀಲಿಕ್ಕೆ ನಾವೇ? ಪಾಂಡವರು ಭಯಂಕರ ಸಜ್ಜನರು. ಇರಲಿ, ನಮಗೆ ಮಾತಾಡಲಿಕ್ಕೂ ಗೊತ್ತಿಲ್ಲ. ಬೇಡ, ಇಲ್ಲಿ ಗೋಡೆಗೂ ಕಿವಿ ಉಂಟು. ಹೋಗಿ ಗುರುಗಳಿಗೆ ಹೇಳಿದರೆ ಮತ್ತೆ ಅವರು ನಾಳೆಯಿಂದ ಬರಲಿಕ್ಕಿಲ್ಲ. ಯಾಕಂದರೆ ಅವರು ಸಿಟ್ಟುಕೊಂಡ್ರಷ್ಟು ಉಗ್ರ. ಪರಮೇಶ್ವರ ಆದಿತ್ತು ಇವರಲ್ಲ. ಮತ್ತೆ ನನಗೆ ಸಣ್ಣದಿರುವಾಗ ಒಂದು ಪೆಟ್ಟು ಬಿಟ್ಟಿದ್ದಾರೆ, ಇವತ್ತಿಗೂ ನನ್ನ ಪುಟ್ಟು. ಅದೊಂದು ಯಾವಾಗಲೂ ನನಗೆ ಮರೆಯುವುದಿಲ್ಲ. ಆಯ್ತಾ, ಇರಲಿ. ಪಾತಾಳದಲ್ಲಿ ನಮ್ಮ ಮಿತ್ರರಿದ್ದಾರೆ. ಧರ್ಮದಲ್ಲಿ ರಾಜಕೀಯ ಮಾಡಬಾರ್ದು. ನೋಡುವವರ ದೃಷ್ಟಿಯಲ್ಲಿ, ಹೇಳುವವರ ಬಾಯಿಯಲ್ಲಿ ಸುಯೋಧನ ಕುಟಿಲ ರಾಜಕಾರಣಿ, ಕೃಷ್ಣ ಕುಶಲ ರಾಜಕಾರಣಿ. ಸತ್ಯ ಯಾವುದು? ನಾನು ಕುಶಲ ರಾಜಕಾರಣಿ, ಅವ ಕುಟಿಲ ರಾಜಕಾರಣಿ. ಚಂದ್ರವಂಶ ವಾರಿದಿಯಲ್ಲಿ ಪಲ್ಲವಿಸಿದಂತಹ ಕುಸುಮಗಳು ಒಂದೇ ಮನೆಯಲ್ಲಿ ಬೆಳೆಯಬೇಕಿತ್ತು. ಏನು ಮಾಡುವ? ಒಂದಿದ್ದದ್ದು ಹುಟ್ಟುವುದಕ್ಕಿಂತ ಮುಂಚೆ ನೂರಾದ್ರೆ ಮತ್ತೆ ಮನಸ್ಸಿನಲ್ಲಿ ಏಕತೆ ಬರುವುದಕ್ಕೆ ಸಾಧ್ಯ ಉಂಟೆ? ನಮ್ಮದೇ ಮೂಲಕತೆ. ಏನು ಮಾಡುವ? ನಿಷ್ಠೂರವಾದ ಸತ್ಯ ಉಸೆ ಆಗಿದ್ರೂ ಹೇಳುವ ಹೊರಗಡೆ ಹೇಳುವ ಹಾಗಿಲ್ಲ. ಇರಲಿ, ಪಾಂಡವ ದ್ವೇಷ ಎನ್ನುವುದೊಂದು ಬಿಟ್ಟರೆ ಸುಯೋಧನನ ಜೀವನದಲ್ಲಿ ಹೆಕ್ಕಿ ತೆಗೀಲಿಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟಾ? ಪಾಂಡವ ದ್ವೇಷ ಯಾಕೆ ಅಂತ ಗೊತ್ತಿಲ್ಲ. ಹುಟ್ಟಿನಿಂದ ಆರಾಧ್ಯ ಇಂದಿನವರೆಗೂ ಉಂಟು. ಹಾಗಂತ ಯಾವ ಪ್ರಸಂಗದಲ್ಲಿ ನೋಡಿದ್ರು ನನಗೇನು ಕೆಲಸ ಅಂತ ಕೇಳಿದರೆ ಇದೆ. ಏನ ಮಾಡುವುದಿನ್ನು ಪಾಂಡವರ ಸೋಲಿಪೇಡೆ, ಏನೋ ಮಾಡುವುದಿನ್ನು. ದಾನವಾಂತಕನಾದಂತಹ ಕೃಷ್ಣ ಅವರಿಗೆ ಸಾರಥಿಯಾಗಿದ್ದಾನೆ ಅಂತ ಅಲ್ಲ, ಯುದ್ಧವೇ ಬದ್ಧ ಎನ್ನುವ ಹಾಗೆ ಸಂಘಟನೆಯಾಗಿ ಯುದ್ಧ ಪ್ರಾರಂಭ ಆಯ್ತಲ್ಲ. ನಮಗೆ ಪರರು ವಿರೋಧಿಗಳಲ್ಲ, ನಮ್ಮವರು ವಿರೋಧಿಗಳು. ಯಾರಿಗೆ ಸೇನಾಧಿಪತ್ಯವನ್ನು ವಹಿಸೋಣ ಅಂತ ಭಾವಿಸಿದಾಗ ವಯಸ್ಸಿನ ವರಿಷ್ಠತೆಯಲ್ಲಿ ಹಿರಿಯವರು, ಯೋಗ್ಯತೆಯಲ್ಲಿ ಹಿರಿಯವರು,
ನಮ್ಮ ಕುಲದ ಹಿರಿಯವರು ಅಂತ ಭಾವಿಸಿ ಅಜ್ಜಯ್ಯ ಭೀಷ್ಮಾಚಾರ್ಯನಿಗೆ ಸೇನಾಪತ್ಯವನ್ನು ಕಟ್ಟಿದೆ, ಭಾಷೆಯನ್ನು ಹಾಕಿದ. ದಿನವೊಂದಕ್ಕೆ 10,000 ಮಕುಟಮರ್ದನರ ಶಿರವನ್ನರಿತೇನೆ, ಚಕ್ರವನ್ನು ಹಿಡಿಯದ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ, ರಾವಣರ ಯುದ್ಧವನ್ನು ಕಂಡ ಹನುಮಂತನ ಮುಖವನ್ನು ಮತ್ತೊಮ್ಮೆ ತಿರುಗಿಸ್ತೇನೆ ಅಂತ. ಯಾವುದನ್ನು ಮಾಡಿದ್ದಾರೆ ಇಲ್ಲ ಎನ್ನುವುದು ಬೇಡ, ಒಬ್ಬ ಪಾಂಡವನನ್ನು ಮುಟ್ಲಿಲ್ಲ. ಆಯ್ತಾ, ಅವರದ್ದು ಮುಗಿಯಿತು, ಸರಳ ಮಂಚದಲ್ಲಿ ಇದ್ದಾರೆ. ಈಗ ಎಂಥದ್ದು ಅವರಿಗೆ ಉತ್ತರಾಯಣ ಬರಬೇಕಂತೆ ಸಾಯ್ಲಿಕ್ಕೆ. ಅವರು ಉತ್ತರಾಯಣ ಬರುವುದಕ್ಕೆ ಕಾಯುವುದಲ್ಲ, ಕೌರವ ಯಾವಾಗ ಸಾಯ್ತಾನೆ ಮತ್ತೆ ನಾನು ಸಾಯ್ತೇನೆ ಅಂತ. ಮುದುಕರನ್ನು ನಂಬಿಕೊಂಡು ಏನು ಕೆಲವು ನಮಗೇನಾಗಿದೆ ಗೊತ್ತುಂಟ, ಈ ಬಿಸಿ ತುಪ್ಪವನ್ನು ಬಾಯಿಯೊಳಗೆ ಇಟ್ಟುಕೊಂಡಾಗಿದೆ. ಉಗುಳಿದ್ರೆ ಅದರ ಮೌಲ್ಯ ಹೋಗ್ತದೆ, ನುಂಗಿದ್ರೆ ಗಂಟಲು ಸುಡುತ್ತದೆ. ಹೇಳುವ ಹಾಗಿಲ್ಲ. ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಸೇನಾಧಿಪತ್ಯವನ್ನು ವಹಿಸಿಕೊಟ್ಟೆ. ನಿನ್ನೆ ದಿವಸದಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡಿದರು. ಯದುಪತಿ ಧರ್ಮರಾಯನನ್ನು ಬಂಧಿಸುವುದಕ್ಕೆ ಅವರು ಮುಂದುವರಿದರು ಅಂತಾದ್ರೆ, ಕೃಷ್ಣ ಸಾರಥಿ ಅರ್ಜುನನ ರಥವನ್ನು ಆ ಕಡೆಗೆ ಚಾಚಿ ಧರ್ಮರಾಯನನ್ನು ಬಿಡಿಸಿಕೊಂಡು ಹೋದ. ನನಗೆ ಇವರದ್ದೆಲ್ಲ ವಿಶ್ವಾಸ ಇಲ್ಲ, ದೇವರ ಹಣೆ ವಿಶ್ವಾಸ ಇಲ್ಲ. ನನಗೆ ವಿಶ್ವಾಸ ಇದ್ದದ್ದು ಒಬ್ಬರದ್ದು ಮಾತ್ರ. ಇವರೆಲ್ಲ ಹೇಗೆ ಗೊತ್ತುಂಟ, ಮನಸ್ಸಿನಲ್ಲಿ ಕಲ್ಮಶ, ಬಾಯಿಯಲ್ಲಿ ಚಂದ. ಅದರಲ್ಲಿ ನಮ್ಮ ಗುರುಗಳು ಬಲಭದ್ರ ಸ್ವಾಮಿಗಳು, ಅವರ ಬಾಯಿಯಲ್ಲಿ ಕಲ್ಮಶ, ಮನಸ್ಸಿನಲ್ಲಿ ಏನಿಲ್ಲ. ಒಂದು ಕುಡಿತಾರೆ ಎನ್ನುವುದೊಂದು ಬಿಟ್ಟರೆ ಅವರ ಜೀವನದಲ್ಲಿ ಒಂದು ಏನಾದರೂ ಬೇಡದ್ದುಂಟ. ಅವರು ಹೇಳಿದರು ಏನು ಎದುರು ಬೇಡ, ನಾನಿದ್ದೇನೆ ಅಂತ. ಇಲ್ಲದಿದ್ದರೆ ಒಂದು ಗೋವನ್ನು ಅವರು ಸ್ಪರ್ಶಿಸುವುದಂತೆ, ಆ ಗೋವು ಸತ್ತು ಬೀಳುವುದಂತೆ, ಅದರಿಂದಲಾಗಿ ಅವರಿಗೆ ಭೂಪ್ರದಕ್ಷಿಣೆ ಅಂತೆ. ಎಲ್ಲ ಕೃಷ್ಣನ ಕಾರಸ್ಥಾನ. ಮತ್ತೊಬ್ಬನ ಬಗ್ಗೆ ಒಂದು ಸ್ವಲ್ಪ ವಿಶ್ವಾಸ ಇತ್ತು. ವಿದುರ ನಮ್ಮ ದಾಸಿಪುತ್ರ, ಹೌದೌದು, ಅವನಲ್ಲಿ ಒಂದು ಬಿಲ್ಲಿತ್ತು. ಅವನಿಗೆ ಆ ಬಿಲ್ಲನ್ನು ಉಪಯೋಗಿಸಲಿಕ್ಕೆ ಅವ ಯಾರ್ಯಾರ ಬಿಲ್ಲಲ್ಲೇ ಇಷ್ಟು ವರ್ಷ ಜೀವನ ತೆಗೆದದ್ದು. ಇಲ್ಲದಿದ್ದರೆ ನಾವು ಹೇಳಿದ್ದಕ್ಕೂ ಅವ ಬಿಲ್ಲು ಮುರಿದದ್ದಕ್ಕೂ ಒಂದಕ್ಕೊಂದು ಸಂಬಂಧ ಉಂಟ. ಸಭೆಯಲ್ಲಿ ಮಾತಾಡಿದ್ರೆ ಏನು, ಹೌದಾದದ್ದನ್ನು ಎಲ್ಲಿಯಾದರೂ ಹೇಳಬಹುದು. ನಾವು ಹೇಳಿದರೆ ತಪ್ಪಾಗ್ತದೆ ಅಷ್ಟೇ. ಇರಲಿ, ನಮ್ಮ ಹುಳುಕನ್ನು ನಾವು ಹೇಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ನನಗೆ ಏನು ಗೊತ್ತುಂಟ, ಇಂದಿನ ದಿವಸಗಳು 11 ದಿವಸಗಳ ಯುದ್ಧ ಸಂದು ಹೋಯಿತು. ನಾಳೆ ಉದಯವಾಯಿತು ಅಂತಾದರೆ 12ನೇ ದಿವಸದ ಯುದ್ಧ. ಯಾರನ್ನು ನಂಬಿ ಯುದ್ಧ ಮಾಡುವುದಯ್ಯ, ಯಾರನ್ನು ನಂಬುವುದು ನಾವು? ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೇಯೋಸ್ತು. ಇದನ್ನು ಹೇಳಬೇಕು ಅಂತ 3 ಸಲ ಎದ್ದೆ, ಅವರು ಬಿಡ್ಲಿಲ್ಲ. ಹಿಂದಿನ ಗುರುವಿನ ಬಗ್ಗೆ
ನಿನಗೆ ಅಪಾರವಾದಂತಹ ಭಕ್ತಿ ಇದೆ. ನನ್ನ ಮನಸ್ಸನ್ನು ಈಗ ಬಗೆದು ತೋರಿಸಬೇಕಾ ಗುರುಗಳೇ? ಮಗು, ಇಲ್ಲಿ ಪ್ರತಿಭೆ ಉಂಟು ನಿಮ್ಮದು. ಅನೇಕ ಮಂದಿ ಚಂದ್ರವಂಶದಲ್ಲಿ ಹುಟ್ಟಿ ಕೀರ್ತಿ ಸಂಪನ್ನರಾಗಿ ಪರಲೋಕದವರನ್ನು ಸೇರಿದವರಿದ್ದಾರೆ. ಹೌದು. ಗುರುಕುಲಾಗ್ರಣಿ, ಗುರುಕುಲ ಚೂಡಾಮಣಿ, ಗುರುಕುಲಾಗ್ರಸರ ಹೀಗೆನ್ನುವಂತಹ ನೆಗಳತೆಗೆ ಪಾತ್ರರಾದವರು ಯಾರೂ ಇಲ್ಲ. ಕುರುವಿನ ನಂತರ ಹೆಸರು ಬಂದದ್ದು ನನಗೆ. ಆ ರೀತಿ ನಿನ್ನನ್ನು ಕೊಂಡಾಡ್ತಾರೆ. ಹೌದು. ಸಕಲ ಗುಣ ಸಂಪನ್ನ, ಏಕಗುಣಹೀನ. ನೀವು ನನ್ನನ್ನು ದೊಡ್ಡದು ಮಾಡುವುದಾ ಸಣ್ಣದು ಮಾಡುದಾ? ಪಾಂಡವ ದ್ವೇಷ ಬಿಟ್ರೆ ಎಲ್ಲಾ ಗುಣವನ್ನು ಮೈಗೂಡಿಸಿಕೊಂಡಿದ್ದಿ ಮಗನೇ. ಅದು ನನ್ನ ಹುಟ್ಟು ಗುಣ, ಅದರ ಬಗ್ಗೆ ಯಾರು ಮಾತಾಡಬಾರ್ದು. ಅದಲ್ಲದೆ ಇದ್ರೆ ಭೀಷ್ಮಾಚಾರ್ಯರಾಗ್ಲಿ, ನಾನಾಗ್ಲಿ, ನನ್ನ ಭಾವನಾದಂತಹ ಕೃಪಾಚಾರ್ಯರಾಗ್ಲಿ, ಮಗನಾದಂತಹ ಅಶ್ವತ್ಥಾಮನಾಗ್ಲಿ ನಿನ್ನ ಪಕ್ಷದಲ್ಲಿ ಇರಬೇಕಿತ್ತ ಬೇಡವಾ? ಈ ಮೊದಲೇ ಪಾಂಡವ ಪಕ್ಷವನ್ನು ನಾವು ಸೇರಿಕೊಳ್ಳುತ್ತಿದ್ದೆವು. ನಿಮಗೆ ಮನಸ್ಸು ಒಳಗಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲ ಮಗು. ಚಿಂತಾ ಭಾರದಿಂದ ತರಹರಿಸ್ತಾ ಇದ್ದಿ. ಕ್ಲೇಶ ಲತೆಯನ್ನು ಕಡಿದು ಹೋಗ. ಆಪತ್ತಿನಲ್ಲಿ ನಾವು ಯಾವಾಗಲೂ ಧೈರ್ಯ ತಂದುಕೊಳ್ಬೇಕು. ಅದೇ ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ. ಚಿತೆಗೆ ಮತ್ತು ಚಿಂತೆಗೆ ಬರೇ ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಸುಡ್ತದೆ. ಚಿತ್ತ ಕಳೇವರವನ್ನು ಸುಡ್ತದೆ. ಇದನ್ನು ನೀವು ನಮಗೆ ಬಾಲ್ಯದಿಂದ ಆರಭ್ಯ ಇಂದಿನವರೆಗೆ ಅದನ್ನೇ ಹೇಳುವುದಲ್ಲದೆ, ನನಗೆ ನಿಮ್ಮಲ್ಲಿ ಒಂದು 4 ಮಂದಿಯಲ್ಲಿ ನನಗೆ ಇಲ್ಲಿ ಧೈರ್ಯ ಇರುವುದು. ಆ ಮೇಲೆ ಕೂತುಕೊಳ್ಳುವ ನೀವು 4 ಮಂದಿ ನನ್ನ ಜೊತೆಯಲ್ಲಿದ್ದೀರಿ ಅಂತ. ಮಗು, ಭೀಷ್ಮಾಚಾರ್ಯರ ನಂತರ ಸೇನಾಧಿಪತ್ಯ ಯಾರಿಗೆ ಕೊಡುವುದು ಹೀಗೆನ್ನುವಂತಹ ಯೋಚನೆ ಬಂದಾಗ ಎಲ್ಲರೂ ಒಟ್ಟಾಗಿ ಒಂದು ನಿರ್ಧಾರಕ್ಕೆ ಬಂದುದು. ಗುರುಗಳು ದ್ರೋಣರು ಇದ್ದಾರೆ, ಕ್ಷಪಾದಪಿ ಶರಾದಪಿಗಳು ಖಂಡಿತವಾಗಿಯೂ ನನ್ನ ಪಾಲಿಗೆ ಜಯವನ್ನು ತಂದು ಕೊಡ್ತಾರೆ ಎನ್ನುವಂತಹ ನಿರ್ಧಾರವನ್ನು ತಳೆದವ ನೀನು. ನಿಮ್ಮ ಬಗ್ಗೆ ನನಗೆ ಆಗಲ್ಲ ಗುರುಗಳ ವಿಶ್ವಾಸ ಬಂದದ್ದು. ಅಂದು ನಾವು ಹತ್ತಿರಾವತಿಯಲ್ಲಿ ಆಡುತ್ತಾ ಇರುವಾಗ ಚೆಂಡು ಪುಸ್ತಕನೆ ಬಾವಿಗೆ ಬಿದ್ದಾಗ ದರ್ಬೆಯನ್ನು ಪ್ರಯೋಗಿಸಿ ಚೆಂಡೆತ್ತಿಕೊಡ್ಲಿಲ್ವ ನೀವು? ಚೆಂಡು ಮತ್ತು ಧರ್ಮರಾಜನ ಉಂಗುರವನ್ನು ಮೇಲೆ ಬರುವ ಹಾಗೆ ಮಾಡಿದ್ದೆ. ಆಗಲೇ ನಮಗೆ ಗೊತ್ತಾಗಿದೆ ನಿಮ್ಮಲ್ಲಿ ಎಷ್ಟುಂಟು ಅಂತ. ಭಾರತದ ಗುರುಕುಲ ನಿರ್ಮಾಣ ಮಾಡಿದ್ದು ನಾನು. ಆಗ್ಲೇ ನಾನು ಹೋಗಿ ಹೇಳಿದ್ದೇನೆ ಅಜ್ಜನಲ್ಲಿ, ಅಜ್ಜ ಇವರಾದಿತಿ ಇವರನ್ನು ಮೇಲಕ್ಕೆ ಮಾಡಿಕೊಳ್ಳುವ ಅಂತ. ಕಾಡಿನಲ್ಲಿದ್ದಂತಹ ಗುರುಕುಲವನ್ನು ನಾಡಿಗೆ ತಂದದ್ದು ನಿಮ್ಮಜ್ಜ ಭೀಷ್ಮಾಚಾರ್ಯ. ಮತ್ತೆ ಆ ಗುರುಕುಲಕ್ಕೆ ಪ್ರಾಚಾರ್ಯನಾದವ ನಾನು. ಹೌದು. ನನ್ನ ಭಾವ ಕೃಪಾ. ಹೌದು. ಮಗುವು ಸೇನಾಧಿಪತ್ಯ ಕೊಡುವಾಗಲೇ ನಿನ್ನ ಆಸೆಯನ್ನು ಹೇಳು ಮಗನೇ, ನಡೆಸಿಕೊಡ್ತೇನೆ ಅಂದಾಗ ಬೇರೇನು ಕೇಳಲಿಲ್ಲ. ಧರ್ಮರಾಯರನ್ನು ಕಟ್ಟಿ ತರಬೇಕು. ಒಂದು ಗಟ್ಟಿ ಅಂತ ಎಷ್ಟು ಸಲ ಹೇಳುವುದು ನಾನು. ಆಡಿದಂತೆ ಮಾಡಿದ್ದೆ. ಕಟ್ಟಿ ತರುವಾಗ ಮಧ್ಯ ಪಥಕ್ಕೆ ಕೃಷ್ಣಾರ್ಜುನರು ಬಂದ್ರು, ಅವನನ್ನು ಬಿಡಿಸಿಕೊಂಡು ಹೋದರು. ಅಯ್ಯೋ ಬಿಡು, ಯೋಚನೆ ಬೇಡ. ನಾವು ಭೂತದ್ದು ಮಾತಾಡುದು ಬೇಡ. ನಾವಿನ್ನು ಮುಂದಿನದ್ದು ಮಾತಾಡ. ನಾಳೆಯ ದಿನ ಪರಿಕಿಸನ್ನ ಪರಾಕ್ರಮಾಂಕುಶ. ಈಗ ಏನ್ ಮಾಡ್ತೀರಿ? ನಾಳಿನ ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ರಚಿಸಿ ಆ ಯಮನಂದನನನ್ನು ಕಟ್ಟಿ ತರ್ತೇನೆ. ಗುರುಗಳೇ, ನಿಮ್ಮ ಮಾತು ನನಗೆ ಒಮ್ಮೆಮ್ಮೆ ಅರ್ಥ ಆಗ್ತದೆ. ಅದು ನೀವು ನನಗೆ ಎಲ್ಲ ಕಲಿಸಲಿಲ್ವಾ ಅಥವಾ ನಾನು ಕಲೀಲಿಲ್ವಾ ಎಂಥದ್ದು ಅಂತ ಗೊತ್ತಾಗುವುದಿಲ್ಲ. ಚಕ್ರವ್ಯೂಹ ಅಂತ ಹೇಳ್ತೀರಿ, ಹೌದು. ಬಲೀತೇನೆ ಅಂತ ಹೇಳ್ತೀರಿ, ಹೌದು. ನನಗೆ ಗೊತ್ತೇ ಇಲ್ಲ ಚಕ್ರವ್ಯೂಹ ಅಂತ ಹೇಳಿದ್ರೆ ಎಂಥದ್ದು ಅಂತ. ಅಯ್ಯ, ಒಂದು ಹೇಳಿಕೊಟ್ಟಿದ್ದೆ. ನೀನು ಈ ಕಿವಿಯಲ್ಲಿ ಕೇಳಿದ್ದಿ, ಮತ್ತೊಂದು ಕಿವಿಯಲ್ಲಿ ಬಿಟ್ಟಿದ್ದಿ. ನಮಗೆ ಆಸಕ್ತಿ ಅದರಲ್ಲಿಲ್ಲ. ನಮಗೆ ಗದಾದಂಡದಲ್ಲಿ ಆಸಕ್ತಿ ಇದ್ದ ಕಾರಣ ನಾವು ಅದರಲ್ಲಿ ಬಳಗಿದವರು. ಆದರೆ ಒಬ್ಬ ವಿದ್ದ ಶ್ರವಣ, ಮನನ, ನಿಧಿಧ್ಯಾಸನ ಮೊದಲಾದಂತಹ ಕ್ರಮಗಳಿಂದ ಅಭ್ಯಾಸ ಮಾಡುವ ಯಾರು? ಮತ್ಯಾರು ಅಲ್ಲ, ಪಾರ್ಥ. ಅವ ಮಾತ್ರ ಶ್ರದ್ಧೆಯಿಂದ ಕಲಿತಿದ್ದಾನೆ. ಗೊತ್ತುಂಟು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಗೊತ್ತಲ್ಲ? ಗೊತ್ತುಂಟು. ಅವತ್ತು ಸಭೆಯಲ್ಲೇ ಹೇಳಿದ್ದೀರಿ, ಪಾರ್ಥನೇವೋ ಧನುರ್ಧರ. ಓಹೋ, ಆದ ಕಾರಣ ಅರ್ಜುನ ಒಬ್ಬ ತಪ್ಪಿದರೆ ತಪ್ಪಿದರೆ
ನಾಳೆಯ ದಿನ ಹಾ, ಅರ್ಜುನನೊಬ್ಬ ತಪ್ಪಬೇಕು. ಯಾಕೆ ತಪ್ಪಬೇಕು? ಮಿಕ್ಕ ದುರ್ಜಟಿಯ ಇದಿರಾದರೂ ನಾನು ಲೆಕ್ಕಿಸಲಾರೆ. ಈಶ್ವರ ಬಂದ್ರು ನಿಮಗೆ ಲೆಕ್ಕಕ್ಕಿಲ್ಲ. ಆಹಾ, ಅರ್ಜುನನನ್ನು ತಪ್ಪಿಸಬೇಕು. ವೈರಿಗಳ ಪಾಲಿಗೆ ಹಾ, ಮೃತ್ಯು ವ್ಯೂಹವೆಂದೆನಿಸುವಂತಹ ಹಾ, ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ರಚಿಸ್ತೇನೆ. ಹಾ. ಆ ಮೂಲಕ ನಿನ್ನ ಪಾಲಿಗೆ ಜಯ ನಾನು ತಂದುಕೊಡ್ತೇನೆ. ಗುರುಗಳೇ, ಓ, ಈಶ್ವರ ಬಂದ್ರೆ ನಿಮಗೆ ಲೆಕ್ಕಕ್ಕಿಲ್ಲ. ಅಲ್ಲ, ಅವನು ಕಂಡು ಹಾ. ಬೆರಗಾಗಿ ಹಾ. ಮತ್ತೆ ಕೈಲಾಸ ಸೇರಬೇಕು. ಈಗ ಅರ್ಜುನನನ್ನೇ ಯಾಕೆ ತಪ್ಪಿಸಬೇಕು ಗುರುಗಳೇ? ಮಗನೇ, ಓ, ನನ್ನಲ್ಲಿರುವಂತಹ ಎಲ್ಲ ವಿದ್ಯೆಯನ್ನು ಅವನಿಗೆ ನಾನು ಬೋಧಿಸಿದ್ದೇನೆ. ಹಾ, ನಾನು ಯಾವ ಪ್ರಯೋಗವನ್ನು ಮಾಡಬಲ್ಲೆ, ಹಾ, ಅದನ್ನು ಮಧ್ಯಪಥದಲ್ಲಿ ಹೇಗೆ ಕತ್ತರಿಸುವುದು ಹಾ, ಎನ್ನುವ ವಿಷಯಕವಾಗಿ ಹಾ, ಆತ ತುಂಬ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾನೆ. ಹಾ, ಹಾ, ಆದ ಕಾರಣ ಹಾ. ನಾನು ಯುದ್ಧ ಕ್ಷೇತ್ರದಲ್ಲಿ ಏನನ್ನೇ ಮಾಡಲು ಹಾ, ಮಧ್ಯಪಥದಲ್ಲಿ ಹಾ. ಅದನ್ನು ಖಂಡಿಸುವಂತಹ ಹಾ. ಸರ್ವ ಶಕ್ತಿಯನ್ನು ಅವ ಮೈಗೂಡಿಸಿಕೊಂಡಿದ್ದಾನೆ. ಅದಕ್ಕೆ- ಆದ ಕಾರಣ ನಾಳೆಯ ದಿನ ಅರ್ಜುನ ಬರಕೂಡದು. ಅದಕ್ಕೆ ಹೇಳುವುದು ಗುರುಗಳೇ, ಏ. ನಾವು ಕೆಲವೊಮ್ಮೆ ನಿಸ್ವಾರ್ಥ ಮನೋಭಾವನೆಯಲ್ಲಿ ಎಲ್ಲವರಿಗೆ ಎಲ್ಲವನ್ನು ಕಲಿಸ್ತೇವೆ. ಆ. ನಾವು ಯಾವಾಗಲೂ ಎಲ್ಲರಿಗೆ ಎಲ್ಲವನ್ನು ಕಲಿಸಬಾರ್ದು. ನೋಡಿ, ಈಗ ನಿಮಗೆ ಅದು ಆಪತ್ತು ಬರ್ತದೆ. ನಾನು ಅದಕ್ಕೆ ಅಲ್ವಾ ಎಲ್ಲರಿಗೆ ಹೇಳಿಕೊಡುವುದಿಲ್ಲ. ಆ. ಕೆಲವು ಬೇಕಾದ್ದು ಮಾತ್ರ ಹೇಳಿಕೊಡುದು, ಎಲ್ಲ ಹೇಳಿಕೊಡ್ಲಿಕ್ಕೆ ಹೋಗುದಿಲ್ಲ. ಮಗು, ಗುರುವನ್ನು ಮೀರಿಸುವ ಶಿಷ್ಯ ಇದ್ದರೆ ಹಾ. ಗುರುವಾದವ ಹಾ. ಹೆಮ್ಮೆ ಪಡ್ತಾನೆ. ಅಲ್ಲ, ಅದು ನಿಮಗೆ ಹೆಮ್ಮೆ, ನಿಮ್ಮ ಶಿಷ್ಯ ನಿಮಗೆ ಹೆಮ್ಮೆ. ನನ್ನ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ಪಾರ್ಥನಲ್ಲಿ ಕಂಡಿದ್ದೇನೆ. ಗೊತ್ತುಂಟು. ನನ್ನ ಮನೋರಥವನ್ನು ಆತ ಈಡೇರಿಸಿದವನಿದ್ದಾನೆ. ಸರಿ ಗುರುಗಳೇ, ನಾಳೆ ಯುದ್ಧ ಕ್ಷೇತ್ರದಲ್ಲಿ ಹಾ. ಅರ್ಜುನ ಕಾಣಿಸಿಕೊಳ್ಳಕೂಡದು. ಈಗ ಅರ್ಜುನನನ್ನು ತಪ್ಪಿಸಬೇಕು. ಹೌದು. ಅರ್ಜುನನನ್ನು ನಾನು ತಪ್ಪಿಸ್ತೇನೆ. ಹಾ. ಮತ್ತೆ ಈಗಲೇ ಬೇರೆ ಏನಾದ್ರೂ ವ್ಯವಸ್ಥೆ ಬೇಕಾದ್ರೆ ಈಗಲೇ ಹೇಳಬೇಕು. ಹೌದು. ಮತ್ತೆ ನಮ್ಮಲ್ಲಿ ಪುರಜಭೂಷಣ ವರವುಂಟು. ಬೇರೆ ಏನು ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬೇಕು. ಮತ್ತೆ ನಾಳೆ ನನಗೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಯುದ್ಧ ಆರಂಭ ಆದ್ಮೇಲೆ ಹೇಳಿದ್ರೆ ನಾವು ಎಲ್ಲಿಂದ ತರಿಸುವುದು? ನಿನ್ನಂತಹ ಸಂಘಟನಾಕಾರ ಹಾ, ಇನ್ನೊಬ್ಬನಿಲ್ಲ. ಮತ್ತೆ ನಾವು ಸಂಘಟನೆ ಮಾಡಿದ ಕಾರ್ಯಕ್ರಮ ಹಾಗೆ ನೋಡಿ, ಅತಿಥಿಗಳಿಗೆ ಬೇರೆ, ಆ. ಮತ್ತೆ ಉಳಿದವರಿಗೆ ಬೇರೆ, ಊಟದ ವ್ಯವಸ್ಥೆ ಅಲ್ಲಿ ಒಳಗೆ, ಮತ್ತೆ ಬಂದವರಿಗೆ ಊಟದ ಹಾಗೆಲ್ಲ ನಮ್ಮದು. ನಮ್ಮ ವ್ಯವಸ್ಥೆಯ ಬಗ್ಗೆ, ಸಂಘಟನೆಯ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಚತುರ ಮತಿ ನೀನು. ಹಾ, ಮತ್ತೆ ನಿನ್ನ ಸಹಾಯಕ್ಕೆ ಹಾ. 11 ಅಕ್ಷೋಹಿಣಿ ಸೇನೆ ಹಾ, ಮುಂದೆ ಬಂದು ನಿಂತಿದೆ. ಆರ್ಯಾವರ್ತದಲ್ಲಿರುವಂತಹ ಸುಯೋಧನ ಚಕ್ರವರ್ತಿ ಆಗಬೇಕು ಎನ್ನುವಂತಹ ಹಿರಿದಾದ ಆಸೆ ಹೊತ್ತವರು. ನಮಗೆ ಜನ ಬೆಂಬಲ ಉಂಟು, ಹಣೆ ಬರೋ ಸರಿ ಇಲ್ಲ, ಅದಕ್ಕೆ ಯಾರು ಸಾಯುದು? ಯಾವುದೇ ಒಂದು ಸ್ವಾರ್ಥ ಆ. ಅಥವಾ ಫಲಾಪೇಕ್ಷೆ ಆ. ಅವರಿಗಿದೆಯೋ? ಇಲ್ಲ. ಯುದ್ಧಕ್ಕೆ ಬಂದವರು ಹಾ, ಎರಡೇ ದಾರಿಯನ್ನು ಕಂಡುಕೊಂಡಿದ್ದಾರೆ. ಹೌದು. ಒಂದೋ ಮಾಡು, ಹಾ. ಅದಲ್ಲದೆ ಇದ್ರೆ ಮಡಿ. ಮಡಿ ಹೆಚ್ಚಾಗಿ, ಹೌದು. ಹೆಚ್ಚಾಗಿ ಮಡಿಯಾದದ್ದು ನಮ್ಮದು. ಹೌದು. ಹಾ. ಸಾಯುವುದಕ್ಕೂ ಹಾ. ಅಂಜುವ ಭಟರು ಅಲ್ಲ. ಅಲ್ಲ, ಅಲ್ಲ. ಅಯ್ಯೋ, ಓ. ವರಬಲವನ್ನು ಪಡೆದಂತಹ ಹಾ. ಅಪ್ರತಿಮ ವೀರರು ನಮ್ಮ ಸೇನೆಯಲ್ಲಿದ್ದಾರೆ. ಯಾರು ಗುರುಗಳೇ? ಅವರನ್ನು ಮಾತ್ರ ನಾವು ಕಡೆಗಣಿಸಿದ್ದೇವೆ. ಯಾರನ್ನು? ಮತ್ಯಾರು ಅಲ್ಲ, ಹಾ. ನಿನ್ನ ಭಾವ ಸೈಂಧವನನ್ನು. ಜಯದ್ರಥ. ಹೌದು. ಅವನಿಗೆ ವರ ಉಂಟಾ? ಮತ್ತೆ ಎಂತದ್ದು ವರದು? ನಿನ್ನ ತಂಗಿಯ ಗಂಡ ಹೌದು, ದುಶ್ಶಲೆಯನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಮದುವೆಯಾಗಿ ಬಹಳ ನನ್ನ ಮೇಲೆ ಭಾರಿ ಅಭಿಮಾನ ಅವನಿಗೆ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಾನು ಹೇಳದಿದ್ರೆ ನನ್ನ ತಂಗಿಯನ್ನು ಮುಟ್ಟುವುದಿಲ್ಲವ.
ತಂಗಿಯನ್ನು ಸಿಂಧು ದೇಶಕ್ಕೆ ಕರೆದುಕೊಂಡು ಹೋಗಿಲ್ಲ, ಇಲ್ಲೇ ಉಳಿದಿದ್ದಾನೆ. ತಂಗಿಗೆ ಆ ತಾಯಿ ಪ್ರೀತಿ ಕಡಿಮೆ ಆಗಬಾರ್ದು ಅಂತ ಇಲ್ಲಿ ಇರಿಸಿದ್ದ ಅಷ್ಟೇ. ಯಾಕೆ ಗೊತ್ತಾ, ನೀನು ಚಕ್ರವರ್ತಿಯಾಗುವುದನ್ನು ಕಣ್ಣಾರೆ ಕಾಣಬೇಕು ಎನ್ನುವಂತಹ ಹಿರಿದಾದ ಆಸೆ ಇರಿಸಿಕೊಂಡಿದ್ದಾನೆ. ಪಾಪ ಒಳ್ಳೆ ಹುಡುಗ. ಹೌದೇ ಹೌದು. ಪಾಂಡವರನ್ನು ದ್ಯೂತವಾಡಿ ನೀನು ಸೋಲಿಸಿದೆ, ಹೌದು, ಕಾಡಿಗಟ್ಟಿದೆ. ಆದರೆ ಒಂದು ಆಸೆ ನಿನಗಿತ್ತು. ದ್ರೌಪದಿ ತನ್ನ ಅಂತಃಪುರದಲ್ಲಿ ದಾಸಿ ವೃಂದವನ್ನು ಸೇರಬೇಕು ಅಂತ. ಅದೆಲ್ಲ ಹಳೆ ಕತೆ ಗುರುಗಳೇ, ಯಾಕೆ ಸುಮ್ಮನೆ ನೆನಪು ಮಾಡ್ತೀರಿ? ಬೇಡದು. ಆದರೆ ಭಾವನ ಆಸೆಯನ್ನು ಕೈಗೂಡಿಸಬೇಕು ಅಂತ ನಮಗ್ಯಾರಿಗೂ ಹೇಳದೆ ಪಾಂಡವರು ವನವಾಸದಲ್ಲಿರುವಂತಹ ಸಂದರ್ಭ ಹಸ್ತಿನೆಯನ್ನು ಬಿಟ್ಟು ಜಯದ್ರಥ ಕಾಡಿಗೆ ಹೋಗಿದ್ದ. ಭೀಮಾರ್ಜುನರು ಇಲ್ಲದೆ ಇರುವಂತಹ ಸಮಯವನ್ನು ಸಾಧಿಸಿ ದ್ರೌಪದಿಯ ರಟ್ಟೆಗೆ ಕೈ ಇಕ್ಕಿ ದರದರನೆ ಎಳೆದುಕೊಂಡು ಬರುವಂತಹ ಪ್ರಯತ್ನ ಮಾಡಿದ್ದ. ಆ ಹೊತ್ತಿನಲ್ಲಿ ಆಕೆ ಗೋಳೋ ಅಂತ ಹತ್ತು ತನ್ನ ಮಾನ ರಕ್ಷಣೆಗಾಗಿ ತನ್ನ ಪತಿಯಂದಿರನ್ನು ಕೂಗಿ ಕರೆದಳಂತೆ. ಎಲ್ಲೋ ಇದ್ದಂತಹ ಭೀಮಾರ್ಜುನರು ಧಾವಿಸಿ ಬಂದ್ರು, ಇವನನ್ನು ಹಿಡಿದು ಬಡಿದು ಕೊಲ್ಲುವುದಕ್ಕೆ ಆಯುಧ ಎತ್ತಿದ್ರಂತೆ. ಆ ಸಂದರ್ಭ ಧರ್ಮರಾಜ ಪಕ್ಕನೆ ಆ ಸ್ಥಳಕ್ಕೆ ಓಡಿ ಬಂದರಂತೆ. ತಡೀರಿ, ನಮ್ಮ ಭಾವನೆಂಟನಿದ್ದಾನೆ, ಇವನನ್ನು ಕೊಂದ್ರೆ ನಮ್ಮ ತಂಗಿ ನಾಳೆ ಮನೆಯ ಮೂಲೆಯಲ್ಲಿ ತಲೆಗೆ ಮುಸುಕಿಟ್ಟು ಕಣ್ಣೀರು ಸುರಿಸುತ್ತಾ ಕುಳಿತುಕೊಳ್ಳುವ ದುಸ್ಥಿತಿ ಬಂದೊದಗಬಹುದು, ಕೊಲ್ಲುಬೇಡಿ. ಒಳ್ಳೆ ಒಳ್ಳೆ ಮುಸುಕಿಟ್ಟು ಮಲಗ್ತಾಳೆ ನನ್ನ ತಂಗಿ ಅವಳು. ಎಂತದು ಮುಸುಕಿಟ್ಟು ಮಲಗುದು? ಇವನ ಮಾನ ಕಳೆದು ಕಳಿಸಿಕೊಡಿ ಅಂತ ಹೇಳಿದಾಗ ತಲೆ ಅಲ್ಲೇ ಭೀಮ ಬೋಳಿಸಿಬಿಟ್ನಂತೆ. ಅಲ್ಲ, ಇವನಿಗೂ ಕತ್ತರಿಸದೆ ತುಂಬ ದಿವಸ ಆಯ್ತು, ಒಂದು ಉಪಕಾರ ಆಯ್ತು ಅಂತ ಹೇಳುವ. ಕೆಲ ಕಾಲ ಇಲ್ಲಿಗೆ ಬರದೆ ಕಾಡಿನಲ್ಲೇ ಇದ್ದುಕೊಂಡು ದ್ವೇಷ ಸಾಧನೆಗಾಗಿ ಉರಗ ಭೂಷಣನಾದಂತಹ ಪ್ರಭು ಪರಮೇಶ್ವರನ ಕುರಿತಾಗಿ ತಪಸ್ಸನ್ನು ಮಾಡಿದನಂತೆ. ಒಲಿದ ಶಿವ ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳಿದಾಗ ಪಾಂಡವರನ್ನು ಗೆಲ್ಲುವಂತಹ ಶಕ್ತಿ ನನ್ನ ದೇಹದಲ್ಲಿ ಕೂಡಿ ಬರಲಿ ಅಂತ ಕೇಳಿದನಂತೆ. ಆಗ ಸರ್ವೇಶ್ವರ ಒಂದು ಮಾತು ಹೇಳಿದನಂತೆ. ಏನಂತ ಗುರುಗಳೇ? ಅರ್ಜುನನಿಗೆ ಈ ಮೊದಲೇ ಪಾಶುಪತವೇ ಮೊದಲಾದಂತಹ ದಿವ್ಯ ಅಸ್ತ್ರವನ್ನು ಕೊಟ್ಟಾಗಿದೆ. ಅರ್ಜುನನ ಹೊರತು ಮಿಕ್ಕ 4 ಒಂದು ದಿವಸದ ಮಟ್ಟಿಗೆ ಗೆಲ್ಲುವ ಶಕ್ತಿ ನಿನ್ನ ದೇಹದಲ್ಲಿ ಕೂಡಿ ಬರಲಿ ಅಂತ ಹೇಳಿ ಅದೃಶ್ಯನಾದನಂತೆ. ದೇವರು ಕೂಡ ನಂಜು ಬಿಡುವುದಿಲ್ಲ ನೋಡಿ. ನಂಜುಂಡಲ್ವಾ? ನಂಜುಂಡಲ್ಲ, ಪಾರ್ಥ ಒಬ್ಬ ಬಿಟ್ಟೆ. ಮಗನೇ, ಚಕ್ರವ್ಯೂಹರ ದ್ವಾರದಲ್ಲಿ ನಿನ್ನ ಭಾವನಾದಂತಹ ಸೈಂಧವನನ್ನು ನಿಲ್ಲಿಸ್ತೇನೆ. ನಿಲ್ಲಿಸಿ. ಧರ್ಮರಾಜನೋ, ಭೀಮನೋ, ನಕುಲನೋ, ಸಹದೇವನೋ ಅಲ್ಲ ಮಿಕ್ಕ ಯಾರು ಯೋಧರು ಬಂದರೂ ಅವರನ್ನು ಲೆಕ್ಕಿಸಲಾರ ಅಂತಹ ದೂರ ಸಮರ್ಥ ನಿನ್ನ ಭಾವ ಸೈಂಧವ. ಅರ್ಜುನ ಒಬ್ಬ ತಪ್ಪಬೇಕು. ಹೌದು. ಸೈಂಧವನನ್ನು ದ್ವಾರದಲ್ಲಿ ನಿಲ್ಲಿಸಬೇಕು. ಹೌದು. ನೀವು ನನಗೆ ಜಯ ತಂದು ಕೊಡ್ತೀರಿ. ನಿಜ ಗುರುಗಳೇ, ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡಬೇಡಿ. ನಿಮ್ಮ ಪರಾಕ್ರಮದ ಬಗ್ಗೆ ದೇವರಾಣೆ ನನಗೆ ಅಪನಂಬಿಕೆ ಇಲ್ಲ. ಹಾಗಂತ ಒಮ್ಮೆ ಹಗಲಲ್ಲಿ ಹಾವನ್ನು ಕಂಡವ ರಾತ್ರಿ ಹಗ್ಗವನ್ನು ಕಂಡು ಹಾವು ಅಂತ ಭ್ರಮಿಸಿದ್ರೆ ಅದು ತಪ್ಪ? ಹೆದರುತ್ತಾನೆ ಅಲ್ವಾ? ಈಗ ಅಡಿಗಡಿಗೆ ಸೋಲು ಎನ್ನುವ ಪ್ರಪಾತಕ್ಕೆ ಬಿದ್ದ ನನಗೆ ನಿಮ್ಮ ಮಾತುಗಳ ಅಷ್ಟು ದೊಡ್ಡ ಭರವಸೆಯನ್ನು ಕೊಡುವುದಿಲ್ಲ. ಆದರೂ ಒಂದು ಮೂಲೆಯಲ್ಲಿ ಧೈರ್ಯ ಉಂಟು. ಹಾಗಂತ ನೀವು ಅದು ಚಕ್ರವ್ಯೂಹ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಒಂದು ಏನಾದರೂ ಮಾಡಿ ತೋರಿಸಿದ್ರೆ ಒಂದು ನೋಡಿ ನಾವು ಸಮಾಧಾನ ಪಡಿಬಹುದಿತ್ತು. ಮಗನೇ, ಮುಂದಿರುವಂತಹ ಅಂಗಣದಲ್ಲಿ ಒಂದು ರೇಖೆ ಹಾಕಿ ತೋರಿಸಿಕೊಳ್ಳಿ. ಕರಿಗಠೆಗಳು 100,000, ತುರಗಗಳ ಕ್ಷೋಹಿಣಿ, ರಥಗಳ 5 ಲಕ್ಷ. ಹಾಗೆಯೇ ವೀರ ಯೋಧರು 50 ಲಕ್ಷ ಸಂಖ್ಯೆಯಲ್ಲಿ ಬರಬೇಕು. ಅವರನ್ನು ಬಿಟ್ಟು ಕೊಟ್ರೆ ಹೊರಗಿನ ಈ ದೊಡ್ಡ ವೃತ್ತ ಉಂಟಲ್ಲ, ಅದರಲ್ಲಿ ಆನೆಗಳು ಎಡದಿಂದ ಬಲಕ್ಕೆ ಸುತ್ತುವರಿಯುತ್ತಾ ಸವ್ಯೋಪಸವ್ಯವಾಗಿ. ಹೌದು. ಅದರ ಒಳಗೆ ಕುದುರೆಗಳು ಬಲದಿಂದ ಎಡಕ್ಕೆ ಸುತ್ತುವರಿಯುತ್ತಾ ಇರ್ತಾರೆ, ಸವ್ಯೋಪಸವ್ಯವಾಗಿ. ಆಮೇಲೆ ರಥಗಳು ಎಡದಿಂದ ಬಲಕ್ಕೆ ಸುತ್ತುವರಿಯುತ್ತಾ ಇರ್ತಾರೆ, ಸವ್ಯೋಪಸವ್ಯವಾಗಿ. ಮತ್ತೆ ಸಣ್ಣ ಕೋಟೆ ಇದೆಯಲ್ಲ, ಅಲ್ಲಿ ಪದಾತಿಗಳು. ಪದಾರ್ಥಗಳು ಬೇಕೇ? ವೀರ ಯೋಧರು ಹೌದೌದು ಕೈಯಲ್ಲಿ ಆಯುಧವನ್ನು ಹಿಡಿದು ಬಿಡುಗಣ್ಣರ ಹಾಗೆ ಎಲ್ಲಿಂದ ಯಾರು ಬರ್ತಾರೆ ಅಂತ ನೋಡ್ತಾ ಇರ್ತಾರೆ. ಸರಿ. ಎಲ್ಲಾದರೂ ಆನೆಗಳನ್ನು ಹೊಡೆದು ಒಬ್ಬ ಮುಂದೆ ಬರ್ತಾನೆ ಅಂತಾದರೆ ಕುದುರೆಗಳ ಕಾಳು ತುಳಿತಕ್ಕೆ ಸಿಕ್ಕಿ ಸಾಯ್ತಾನೆ. ಕುದುರೆಗಳನ್ನು ಹೊಡೆದು ಬಡಿದು ಮುಂದೆ ಬಂದ ಅಂತ ಆದರೆ ರಥದ ಚಕ್ರಕ್ಕೆ ಅವನ ಕೊರಳು ಸಿಕ್ಕಿ ಮಣ್ಣು ಪಾಲು ಹಾಕ್ತಾನೆ. ರಥಗಳನ್ನು ಪುಡಿಗೈದು ಮುಂದೆ ಬಂದ ಅಂತಾದರೆ ಯೋಧರು ಅವನ ದೇಹವನ್ನು ತುಂಡು 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 ಮಾಡಿ ದೂರಕ್ಕೆ ಎಸೆಯುತ್ತಾರೆ. ಸರಿ. ಆ ಮೂಲಕ ಸುಲಭದಿಂದ ನಾಳೆಯ ದಿನ ನಿನ್ನ ಪಾಲಿಗೆ ಜಯ ಬಂದೇ ಬರ್ತದೆ. ಖಂಡಿತ ಆ ವ್ಯವಸ್ಥೆ ನಾನು ಮಾಡ್ತೇನೆ. ಗುರುಗಳೇ, ನೀವು ಗುರುಗಳಲ್ಲ,
ನೀವು ನನ್ನ ಪಾಲಿಗೆ ದೇವರು. ಗುರುವನ್ನಲ್ವೇ ನಾವು ದೇವರು ಅಂತ ಹೇಳುವುದು. ಗುರುವೇ ದೇವರು ಅಂತ ಒಂದು ಅರ್ಥ ಉಂಟು. ಆದರೆ ನನಗೆ ಬೇರೆ ಯಾವ ದೇವರ ಮೇಲೂ ಭರವಸೆ ಇಲ್ಲ, ಗುರುದೇವರ ಮೇಲೆ ಮಾತ್ರ ಭರವಸೆ. ಶಿವ ಮುನಿದರೆ ಗುರು ಕಾವ, ಮತ್ತೆ ಗುರು ಮುನಿದರೆ ಕಾವರಿಲ್ಲವೋ ಕಾಯುವವರು ಯಾರಿಲ್ಲ. ಅದ ಕಾರಣ ಆಯ್ತು, ಯಾವಾಗಲೂ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾನು ಅದಕ್ಕೆ ಗುರುಗಳೇ, ನಾನು ನಿಮಗೆ ನಿಮ್ಮ ಮಾತಿಗೆ ನಾನು ಚಾ ಚೂ ಟಾಟಾ ಡಾ ಡಾ ನಾ ಹೇಳಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ಈಗ ಧೈರ್ಯವಂತಲ್ಲ ಧೈರ್ಯವಂತ ಮಗನೇ. ಆದರೆ ಅರ್ಜುನ ಬರಕೂಡದು. ಆಯ್ತು, ನಾಳೆಯ ದಿನ ತಪ್ಪುವಂತಹ ವ್ಯವಸ್ಥೆ ನೀನು ಮಾಡ್ತೇನೆ. ಬೆಳಗಾಗುವುದಕ್ಕೆ ಸ್ವಲ್ಪ ವೇಳೆ ಇದೆ, ನಿದ್ದೆ ಮಾಡಿ ವಿಶ್ರಾಂತಿ ಪಡಿ. ನೀವು ನಿದ್ದೆ ಮಾಡಿ, ನಿಮಗೆ ಮೊದಲಿನ ಹಾಗಲ್ಲ, ಈಗ ನೀವು ಸ್ವಲ್ಪ ನಿದ್ದೆ ಮಾಡಬೇಕು. ಹೌದು, ನಿದ್ದೆ ಮಾಡಿ ನಾಳೆ ನೀವು ಸಿದ್ಧರಾಗಿ. ಸರಿ, ಹಾಗೆ ಬೇಡ. ಆಯ್ತಾಯ್ತು, ನಾನು ಬರುದಿಲ್ಲ. ನೆನಪಿನಲ್ಲಿದೆಯಲ್ಲ? ಆಯ್ತಾಯ್ತು. ಎಂತದು ಒಂದು ಮಾತಾಡ್ತಾರೆ, ಎಂತದು ಅಂತ ಯಾರಿಗಾದ್ರೂ ಗೊತ್ತುಂಟ? ಒಂದು ಅರ್ಥ ಸಂಬಂಧ ಇಲ್ಲದೆ ಮಾತಾಡೋದು ಅಂತ. ಸಾಯಿಂದವನ ಕತೆ ನನಗೆ ಗೊತ್ತಿಲ್ಲ. ಅವ ಪಾಪ ಯಾಕೆ ಹೋದದ್ದು ಯಾಕೆ ಗೊತ್ತುಂಟ? ಮದುವೆಗೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ, ದ್ರೌಪದಿಯ ಸ್ವಯಂವರಕ್ಕೆ. ಒಂದು ಔತಣ ಕೂಟ ಇಟ್ಟುಕೊಂಡಿದ್ದೆವು. ಅವರು ಬಂದ ಮೇಲೆ ನಮ್ಮ ತಂಗಿ ದುಶ್ಯಲೆ ಒಂದು ಸೀರೆ ಕೊಟ್ಟಿದ್ಲು ದ್ರೌಪದಿಗೆ. ಈ ಜಯದ್ರಥ ಆ ಸೀರೆಯ ಬಣ್ಣ ಹೇಗುಂಟು ಅಂತ ಮೆಲ್ಲ ಹೋಗಿ ಹಿಡಿದದ್ದಷ್ಟೇ, ವಿಷಯ ಅಷ್ಟೇ. ಈ ಭೀಮ ಬಂದು ತಲೆ ಬೋಲಿಸಿದ, ಆಯ್ತಾ? ಅದನ್ನು ಇವರು ಹೇಳುದು ಮಾನ ಕಳೀಲಿಕ್ಕೆ ಹೋದದ್ದು. ಹಾಗಾದ್ರೆ ನಾವೆಲ್ಲ ಮಾನ ಕಳೀಲಿಕ್ಕೆ ಇರುವವರ? ಎಲ್ಲ ಪ್ರಸಂಗದಲ್ಲಿ ಮಾನ ಕಳೀಲಿಕ್ಕೆ ನಾವೇ? ಪಾಂಡವರು ಭಯಂಕರ ಸಜ್ಜನರು. ಇರಲಿ, ನಮಗೆ ಮಾತಾಡ್ಲಿಕ್ಕೂ ಗೊತ್ತಿಲ್ಲ. ಬೇಡ, ಇಲ್ಲಿ ಗೋಡೆಗೂ ಕಿವಿ ಉಂಟು. ಹೋಗಿ ಗುರುಗಳಿಗೆ ಹೇಳಿದರೆ ಮತ್ತೆ ಅವರು ನಾಳೆಯಿಂದ ಬರಲಿಕ್ಕಿಲ್ಲ. ಯಾಕಂದ್ರೆ ಅವರು ಸಿಟ್ಟುಕೊಂಡ್ರೆ ಅಷ್ಟು ಉಗ್ರ. ಪರಮೇಶ್ವರ ಆದಿತ್ತು ಇವರಲ್ಲ. ಮತ್ತೆ ನನಗೆ ಸಣ್ಣದಿರುವಾಗ ಒಂದು ಪೆಟ್ಟು ಬಿಟ್ಟಿದ್ದಾರೆ, ಇವತ್ತಿಗೂ ನೆನಪುಂಟು. ಅದೊಂದು ಯಾವಾಗಲೂ ನನಗೆ ಮರೆಯುವುದಿಲ್ಲ. ಆಯ್ತಾ, ಇರಲಿ. ಪಾತಾಳದಲ್ಲಿ ನಮ್ಮ ಮಿತ್ರರಿದ್ದಾರೆ, ಸಪ್ತಕರು. ಬರೆಸಿ ಅರ್ಜುನನನ್ನು ಯುದ್ಧಕ್ಕೆ ಆ ಕಡೆಗೆ ಕಳಿಸ್ತೇನೆ. ಚಕ್ರವ್ಯೂಹ ನಿರ್ಮಾಣ. ಚಿಂತೆಯ ತಾಳಿ ತನ್ನೊಡನೆ ತಿಳಿದಿರುವುದನು ಕಾಮಪಿತನಿದ ಬಲ್ಲನ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮನು ಬಲ್ಲ ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ನವನಿ ಸೀಮೆಯಲ್ಲಿ ಮಿಕ್ಕವರ ಕಾಣಿರು ಹಾ ಮಹಾದೇವ ಮಹಾದೇವಿರುತ ಚಿಂತಿಸುತ್ತೀರ್ಥ ನವನೀಶ ಕಾಮಪಿತನಿದ ಬಲ್ಲನ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಬೊಮ್ಮನು ಬಲ್ಲ ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ನವನಿಯ ಸೀಮೆಯಲ್ಲಿ ಮಿಕ್ಕವರ ಕಾಡಿರು ಹಾವೇವಿರುತ ಚಿಂತಿಸುತ್ತಿದ್ದ ನವನೀಶ ಮಹಾದೇವ ಒದಗಿಸಿಕೊಟ್ಟೆಯಪ್ಪ ಈ ಯುಧಿಷ್ಠಿರನ ಬದುಕಿಗೆ. ಪಾಂಡವರ ಕ್ಷಣಕಾಲದ ಸಂತೋಷವನ್ನಾದರೂ ಕಾಣುವುದಕ್ಕೆ ವಿಧಿಯೇ ನಿನಗೆ ಮನಸ್ಸಿಲ್ಲವಾಗಿ ಹೋಯಿತೆ ಪ್ರಭು.
ಬಯಸದ ಬಂಧು ಕಲಹದ ಭವರ ಒದಗಿಸಿದ ಬಾಧೆಯನ್ನು ನಿವಾರಿಸುವುದಕ್ಕೆ ಕಷ್ಟವಾಗಿಯೇ ಹೋಯಿತಲ್ಲ ಬದುಕಿನಲ್ಲಿ. ಅಜ್ಜನ ಹೋರಾಟದಿಂದ ನೊಂದುಕೊಂಡದ್ದೆಷ್ಟು, ನಿವಾರಿಸಿದೆವು ಅನ್ನುವ ಕಾರಣದಿಂದ ಒಮ್ಮೆ ತೃಪ್ತಿಯನ್ನು ಹೊಂದೋಣ ಅಂತ ಆಲೋಚಿಸಿದ್ರೆ, ಗುರುಗಳಾದ ದ್ರೋಣಾಚಾರ್ಯರು ಅಡಿಗಡಿಗೆ ಪಾಂಡವ ಸೇನೆಯನ್ನು ಕಲಕುತ್ತಾ ಇದ್ದಾರೆ. ನಿನ್ನೆಯ ದಿವಸ ಅವರಿಗಾದಂತಹ ಮುಖಭಂಗ, ತತ್ ಪರಿಣಾಮವಾಗಿ ಕೌರವನಿಂದ ಆಡಿದ ಮಾತುಗಳು ಚಕ್ರವ್ಯೂಹದಂತಹ ಬಲಿಷ್ಠವಾದ ವ್ಯೂಹ ರಚನೆಗೆ ಮನ ಮಾಡುವ ಹಾಗೆ ಆಯಿತು. ಹಾಗೆಂದು ಭೀಮ, ನಕುಲ, ಸಹದೇವರು ಆ ರಣಕ್ಷೇತ್ರಕ್ಕೆ ಹೋದರು ಅಂತಾದ್ರೆ ವ್ಯೂಹ ಭೇದನವನ್ನು ಮಾಡುವುದಕ್ಕೆ ಅಸಹಾಯಕರಾಗಿ ಮರಳಿ ಬಂದು ಕಣ್ಣೀರಿಡುತ್ತಾ ಅಣ್ಣಯ್ಯ ಎಂದಿನ ಹೋರಾಟಕ್ಕೆ ಏನು ಮಾಡೋಣ ಅಂತ ಯೋಚಿಸಿದರು. ಅರಿವುಂಟು ನನಗೆ, ಭೂಮಿಯಲ್ಲಿ ಈ ಚಕ್ರವ್ಯೂಹವನ್ನು ಭೇದಿಸುವುದನ್ನು ತಿಳಿದವರು ಕೆಲವು ಬೆರಳಿಕೆಯ ಮಂದಿ ಮಾತ್ರ. ಕೃಷ್ಣ ಘಟಿತ ಘಟನಾಪಟು, ಬಲಭದ್ರ ಸ್ವಾಮಿ ಮೊದಲೇ ತಿಳಿದವರು, ಮತ್ತೆ ತಿಳಿದಿದ್ದರೆ ನಮ್ಮ ತಮ್ಮನಾದಂತಹ ಪಾರ್ಥ ಮಹಾಶಯ. ಅವ ಈಗಾಗಲೇ ತ್ರಿಗರ್ತದ ಅರಸುಗಳೊಂದಿಗೆ ಹೋರಾಟಕ್ಕಾಗಿ ಅತ್ತ ಕಡೆಗೆ ಸಾಗಿದವನಿದ್ದಾನೆ. ಪಾರ್ಥ ಸುತರಾದ ಸುರಪ ಬೊಮ್ಮನಾದಂತಹ ಅಭಿಮನ್ಯು ಕುಮಾರಕನಿಗೆ ಚಕ್ರವ್ಯೂಹ ಭೇದನೆ ಗೊತ್ತು, ಹೊರಬರುವಂತಹ ವಿದ್ಯೆಯನ್ನು ಅವ ಅರಿತಿಲ್ಲ. ಹಾಗಾದ್ರೆ ಇಂದಿನ ದಿವಸ ಸೋಲೆ ಯಾರನ್ನು ಕಳಿಸಿಕೊಳ್ಳಿ, ಏನು ಮಾಡಲಿ?
ಮಗನೇ ಮಗನೇ ಕೇಳಲಾಗಿಯ ಹೋಗಬಹುದು ಸಜೀವನ ಮಗನೇ ಕೇಳಲಾಗಿಯ ಹೋಗಬಹುದು ಸಜೀವನ ಜಗತ್ತಿಸುವ ಬೆಳೆಯು ನಲಿದಾಡಬಹುದು ಚಿಂತಾಸಾಗರದ ನೌಕೆಯನ್ನು ಏರಿದ ಧರ್ಮರಾಯನ ಮನಸ್ಸಿಗೆ ಇಂಬನ್ನು ಕೊಡುವುದಕ್ಕಾಗಿ ಅಂಬಿಗನ ತೆರದಲ್ಲಿ ಬಂದು ನಿಂತು ವೀರಾವೇಶದ ಮಾತುಗಳನ್ನಾಡುವಾಗ ಎಂತವನಿಗಾದ್ರೂ ಒಂದು ಕ್ಷಣಕ್ಕೆ ಹೋರಾಟಕ್ಕೆ ಹೋಗಬೇಕು ಅಂತ ಮನವಾದೀತು ಕಂದ. ಖಂಡಿತ ಆಗಲೇಬೇಕು. ನಿನ್ನ ಕುರಿತಾಗಿ ಅರಿವಿರದೇ ಇರುವವನು ನಾನೇನು ಅಲ್ಲ. ಮತ್ತೆ ಆಚಾರ್ಯ ಭೀಷ್ಮರೊಂದಿಗಿನ ಹೋರಾಟದಲ್ಲಿ ಕೈಸೆರೆಯಾದಾಗ ನಿನ್ನನ್ನು ಬರಸೆಳೆದು ಬಿಗಿದಪ್ಪಿಯಾಡಿದ ಮಾತು ಏನು? ಸರಳ ಮಹಾರಥ ನೀತನು ಕುರುಕುಲ ದೊಲೀತನ ಪೋಳುವರಿಲ್ಲ ಅಭಿನವ ಭಾರತ ರತ್ನ ಈತ. ಅಂತಹ ನೆಗಳತೆಗೆ ಬಾಜನನಾದವನು ಮಗು. ನಿನ್ನ ಅಗ್ಗಳಿಕೆ ಹೆಗ್ಗಳಿಕೆ ನಾ ತಿಳಿದಿದ್ದೇನೆ. ಯಾಕೆ ಕೊಟ್ಟದ್ದು? ಮಹಾರಥಿಗಳಲ್ಲಿ ಒಬ್ಬ ನೀನು. ಹಾಗೆಂದು ಹಿಂದಿನ ದಿನವನ್ನು ಸರಿಯಾಗಿ ಆಲೋಚಿಸಬೇಕು. ಏನು ದೊಡ್ಡ ಕಾಲಿಡುವಾಗ ಕಣ್ಣಿಡಬೇಕು, ತಣ್ಣೀರೇ ಹೌದಾದ್ರೂ ತಣಿಸಿ ಕುಡಿಯುವ ಪ್ರಯತ್ನ ಮಾಡಬೇಕು. ವಿವೇಕಿಯಾದವನು ವಿಚಾರವನ್ನು ಮಂಥನ ಮಾಡಿ ಮುಂದುವರಿದ ಅಂತಾದ್ರೆ ಆಗಬಹುದಾದ ಬಾಧೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಮಗು. ಹೇಳಬೇಕು ಏನು? ಲೋಕವನ್ನೇ ಸುಡುವಂತಹ ಕಲ್ಪಾಂತವಹಿನಿ ಅಂತ ಅಗ್ನಿ ಸಮಸ್ತ ಬ್ರಹ್ಮಾಂಡವನ್ನೇ ಸುಡುತ್ತಾ ಇರುವ ಹೊತ್ತಿನಲ್ಲಿಯೂ ಪ್ರಯತ್ನ ಪಟ್ರೆ ಅದರ ಒಳ ಹೊಕ್ಕು ಬರಬರುವಂತಹ ಸ್ಥಿತಿಯನ್ನು ಮಾಡಬಹುದು. ಖಂಡಿತ ದೊಡ್ಡ ವಿಷವನ್ನು ಸ್ಫುರಿಸುವಂತಹ ಕಾಳ ಸರ್ಪದ ಹೆಡೆಯ ಮೇಲೆ ಕುಣಿದಾಡುವುದಕ್ಕೆ ಒಬ್ಬ ಆತನಿಗೆ ಸಾಧ್ಯ. ನಾನೇ ಹೋಗುತ್ತೇನೆ. ಹೆಚ್ಚೇನು ಮೃತ್ಯು ದೇವತೆಯ ಕೋರದಾಡೆಗೆ ಉಯ್ಯಾಲೆಯನ್ನು ಕಟ್ಟಿ ಜೋಕಾಲಿ ಆಡಿ ಬರಬಹುದು. ಆದ್ರೆ ಮರಣಕೂಪವಾದ ಚಕ್ರವ್ಯೂಹಕ್ಕೆ ಹೋಗುವುದಷ್ಟು ಮರಿಯ ಜೊತೆ ಆಟ ಆಡುವುದಕ್ಕೆ ಇಳಿದರೆ ಪರಿಣಾಮ ಏನು? ಅಲ್ಲಿಗೆ ತಾ ಮರಿ ಎಂಬ ಅಂಜಿಕೆ ಇಲ್ಲ. ಚಿಂತೆಯನ್ನು ಬಿಡಿ. ಅಭಿಮನ್ಯು ಸುತರು ಮಗನೇ
ಒಂದು ಅಪ್ಪಣೆ ಕೊಟ್ಟು ನೋಡಿ. ಅಭಿಮನ್ಯು, ಏನು ನಿನ್ನ ಕುರಿತು ಅಭಿಮಾನ ಉಂಟು ಮಗು. ಆ, ಯಜ್ಞದಲ್ಲಿ ಉರಿಯುವ ಅಗ್ನಿಯ ಕೆನ್ನಾಲಿಗೆಗೆ ಹ್ಮ್, ಅಭಿಮನ್ಯು ಅಂತ ಹೆಸರು. ಆ, ಅದೇ ನೀನು ಮಗು. ಹ್ಮ್, ಉರಿಯುತ್ತಿರುವಂತಹ ಅಗ್ನಿ ನೀನು. ಆ, ಅದಕ್ಕೆ ತಣ್ಣೀರೆರಚಿ ನಿನ್ನದಾದ ಪೌರುಷಕ್ಕೆ ನಾನು ತಡೆಯನ್ನುಂಟು ಮಾಡ್ತಾ ಇದ್ದೇನೆ ಅಂತ ನೀನು ಯೋಚಿಸಬೇಡ. ಹಿರಿಯನು ನಾನು, ಅರಿತು ವ್ಯವಹಾರ ಮಾಡಬೇಕಾದವನು ನಾನು ಮಗು. ಇಂದಿನ ಯುದ್ಧದಲ್ಲಿ ಸೇರಿರೋರು ಅಂತಿಂತವಂದಿಗಳು ಅಂತ ತಿಳಿದೆಯೋ ನೀನು? ಯಾರಿದ್ದಾರೆ? ಸಾಯಲಾರದ ಕಾರ್ಮುಕವೆಂಬರಿ ಮಾಯಕಾರಣ ದ್ರೌಣಿಯ ಹಾ, ಅಶ್ವತ್ಥಾಮಾಚಾರ್ಯರ ಕುರಿತಾಡಿದ ಮಾತು. ಹ್ಮ್, ಸಾವು ಕಾಣದೇ ಇರುವ ಚಿರಂಜೀವಿಗಳವರು. ಹ್ಮ್, ಹೆಚ್ಚೇನು ನಿನ್ನಪ್ಪನ ಬದ್ಧ ಶತ್ರು ಎನಿಸಿಕೊಂಡಂತಹ ಕರ್ಣ ಒಂದು ಕಡೆಯಲ್ಲಾದ್ರೆ, ಆ, ನಮ್ಮ ಪಾಲಿಗೆ ಸದಾಕಾಲ ಕುಹಕತನವನ್ನೇ ಮಾಡುತ್ತಾ ಇರುವ ಜಯದ್ರಥ, ಮತ್ತೊಂದೆಡೆಯಲ್ಲಿ ದುಶ್ಯಾಸನ, ಮತ್ತೊಂದೆಡೆಯಲ್ಲಿ ದುರ್ಯೋಧನ. ಹೆಚ್ಚೇನು ಗುರುಗಳೇ ಪಾಂಡವರನ್ನು ಸೋಲಿಸ್ತೇನೆ ಎನ್ನುವ ಹಾಗೆ ಕಂಕಣಬದ್ಧರಾಗಿದ್ದಾರೆ. ಮತ್ತು ಒಂದು ರೀತಿಯಲ್ಲಿ ಆಲೋಚನೆ ಮಾಡು. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ನವಗ್ರಹಗಳು ಸರಿಯಾದ ರೀತಿಯಲ್ಲಿ ಬಂತು ಅಂತಾದ್ರೆ ಅವನಿಗೆ ಶುಭ ಫಲ. ಖಂಡಿತ. ಅದೇ ಗ್ರಹಗತಿ ಅನ್ನುವುದು ತಿರುಗಿತು ಅಂತಾದ್ರೆ ಅದೇ ಅಶುಭ ಫಲ. ಹೆಚ್ಚೇನು ಹರನೆ ಮುನಿದು ನಿಂದು ಚಕ್ರವ್ಯೂಹದ ಒಳಹೊಕ್ಕರು ಜೀವಿಸುವುದು ಕಷ್ಟ. ಗಾಳಿಗೆ ಬರುವುದು ತಂಪಾಗಿ ಗಾಳಿ ಬೀಸುವವನು ಮಾರುತ. ಆ ಮಾರುತನ ಮೈಯಲ್ಲಿ ಯಾವ ಕಾಲಕ್ಕಾದರೂ ಬೆವರು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಬೆಂಕಿಯ ಕಿಡಿ ಚಿಕ್ಕದಾದರೂ ಪ್ರಪಂಚವನ್ನೇ ಸುಡುವಂತಹ ಯೋಗ್ಯತೆಯನ್ನು ಹೊಂದಿದೆ. ಆನೆಯನ್ನು ಪಳಗಿಸುವುದಕ್ಕೆ ಅಂಕುಶ ಸಾಕು. ಅಂಕುಶೋಪಾದಿಯಲ್ಲಿ ನಾ ಹೋಗುತ್ತೇನೆ. ಬನ್ನಿ. ಎಳೆಯರದ ಕೇಳಿಯುವುದು ಕುವರ ಛಲದ ನುಡಿ ಗುರಿ ಕಿಕ್ಕುತ್ತ ಕುವರವ ಛಲದ ನುಡಿ ಗುರಿ ಕಿಕ್ಕುತ್ತಲೇ ಬೆಂಬಲಕ್ಕೆ ಮೋಹರ ಸಗಿತ ಬೆಂಬಲಕ್ಕೆ ಮೋಹರ ಸಗಿತ ಬಗೆಯುವುದಾಗ ವೀಳ್ಯವ ಖಳಿಹರಿತ ಭೀಮನ್ಯು ವೀರನ ಕಳುಗಲು ಕುವರದ ಛಲದ ನುಡಿ ಗುರಿ ಕಿಕ್ಕುತ್ತ ಫಲರೆ ಹಾಪುರೆ ಕಿರುರೆ ಮಛರೆ ಮಾಛಪೂತುರೆ. ನಿಮಗೆ ಸಂತೋಷ ಆದ್ರೆ ಸಾಕು ದೊಡ್ಡ. ಖಂಡಿತವಾಗಿಯೂ ಭರವಸೆ ಮೂಡಿಸಿದೆ. ನಿನ್ನ ಕುರಿತಾಗಿ ನಾನೇ ನನ್ನ ಮನಸ್ಸಿನಲ್ಲಿ ಇರಿಸಿದ್ದೇನೋ ಅಷ್ಟು ಮಾಡಿ ತೋರಿಸಿದೆ. ಇದಕ್ಕಿಂತ ಹೆಚ್ಚಿನದನ್ನು ನಾ ಬಯಸ್ಲಿಕ್ಕಿಲ್ಲ ಮಗು. ನಿಮಗೆ ಸಂತೋಷ ಆಯ್ತಾ? ಜಯವನ್ನು ನಾನು ಸಂಪಾದಿಸ್ತೇನೆ. ನೋಡಿದ್ಯಾ, ನಿನಗೊಂದು ಭವಿಷ್ಯ ಉಂಟು ಅಂತ ನೀನು ತೋರಿಕೊಟ್ಟೆ. ಹ್ಮ್, ಹಾಗಾಗಿ ಇನ್ನು ನಾವು ಹೆದರುವುದಕ್ಕೆ ಇಲ್ಲ. ಹೆಚ್ಚು ಹೇಳಬೇಕು ಅಂತಾದ್ರೆ ನಿನ್ನಪ್ಪ ಪ್ರಾರ್ಥನೆ ಇದೇ ವಯೋಮಾನದಲ್ಲಿ ನನ್ನ ಕಣ್ಣ ಮುಂದೆ ಕುಣಿದಾಡಿದ ತರವಾಯಿತು ಮಗು. ಇಳೆಯ ರಸನಾದಂತಹ ನಾನೇ ಹಿರಿ ಹಿರಿ ಹಿಗ್ಗಿದೆ. ರಾಮಪುತ್ರನಲ್ಲ ಕರ್ಮಪುತ್ರನಿದ್ದಾನೆ.
ಧರ್ಮಪುತ್ರನೂ ಹೌದು. ಮಾತ್ರವೇ ಅಲ್ಲ, ಪಾಂಡವರ ವಿಜಯ ಭಾಮಿನಿಯ ಪುತ್ರನೂ ನೀನಾಗಬೇಕು. ಆ ಕಾರಣದಿಂದಲಾಗಿ ಇಂದು ನೀನು ಆಲೋಚಿಸಲಿಕ್ಕೆ ಇಲ್ಲ. ರಣಕನಕ್ಕೆ ಹೋಗುವುದಕ್ಕೆ ವೀಳೆಯವನ್ನ ನಾನೇ ಕೊಡ್ತೇನೆ. ಮಾತ್ರವೇ ಅಲ್ಲ, ಮತ್ತೆ ಇವತ್ತು ನೀನು ಮುಂದೆ, ನಾವೆಲ್ಲ ಹಿಂದೆ. ಹೌದಾ? ನಿನ್ನ ಹಿಂದಿನಿಂದ ನಾವಿದ್ದೇವೆ. ಇದು ಸ್ವರ್ಣ ಬಟ್ಟಲಿನಲ್ಲಿ ವೀಳೆಯವನ್ನು ಎತ್ತಿದ್ದೇನೆ. ವಿಜಯೀ ಭವ, ಜಯ ಸಿರಿಯನ್ನು ತರ್ತೇನೆ. ವಿಜಯೀ ಭವ, ವಿಜಯೀ ಭವ. ಹೇಗೆ ದೊಡ್ಡಪ್ಪನವರಿಂದ ಪಡೆಯನ್ನು ಪಡೆದಾಯಿತು. ಹಿಂದೆ ಹತ್ತಕ್ಕೆ ತಡ, ನೇರವಾಗಿ ರಣಕ್ಷೇತ್ರ. ಜನನಿ ಕರುಗದಿ ಹೋದೆನಾದರೆ, ಹೇಗೆ ಜನನಿ ಕರುಗದಿ ಹೋದೆನಾದರೆ, ನೆನೆದು ಮರುಗುವಳು, ನೆನೆದು ಮರುಗುವಳು. ಅದರಿಲ್ ಜನನಿಯಾಲಯ ಬಿಡಿಗೈದಿ ವಿನಯದಿಲ್ಲದರುಗಿ ಅಪ್ಪಣೆಯ ಪಡೆದು ನಡೆವೆ 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 ಕೆಣುತ್ತಾ. ಇದುವೇ ಜನನಿ ಕರುಗದೆ ಪೋದೆನಾದರೆ, ನೆನೆದು ಮರುಗುವಳು. ಹೌದಲ್ವೇ? ದೊಡ್ಡಪ್ಪನವರಿಂದ ರಣವೈಲ್ಯವನ್ನು ಪಡೆದೆ ನೇರವಾಗಿ ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಒಂದು ಹೆಜ್ಜೆ ಮುಂದಿಟ್ಟದಷ್ಟೇ ಇಟ್ಟಂತಹ ಹೆಜ್ಜೆ ಹಿಂದೆ ಸರಿಯಲ್ಪಡುತ್ತಾ ಉಂಟು. ಇದಕ್ಕೆ ಏನು ಕಾರಣ ಎನ್ನುವ ಹಾಗೆ ನನ್ನಲ್ಲೇ ನಾ ಚಿಂತಿಸಿದೆ ಎಂದಾದರೆ ಅರ್ಥವಾಯಿತು. 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಪ್ರಪಂಚದ ಬೆಳಕನ್ನು ಕಾಣಿಸಿದವಳು ನನ್ನಮ್ಮ ಸುಭದ್ರಾದೇವಿ. ಅವಳಲ್ಲಿ ಒಂದು ಮಾತನ್ನಾಡದೆ ಹೋದೆ ಎಂದಾದರೆ, ನಾಳಿನ ದಿವಸ ನನ್ನನ್ನು ನೆನೆದು ಕಣ್ಣೀರು ಸುರಿಸಿದಳು ಎಂದಾದರೆ ಅದುವೇ ನನ್ನ ಪಾಲಿಗೆ ಶಾಪವಾಗಲಿಕ್ಕಿಲ್ವೇ? ಹಾಗಾಗಕೂಡದು. ಅದಕ್ಕಾಗಿ ವಿಚಾರವನ್ನು ತಾಯಿಯಲ್ಲಿ ತಿಳಿದು ಮತ್ತೆ ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕು. ನೇರವಾಗಿ ಅಮ್ಮನ ಮನೆಗೆ.